ವೀಕ್ಷಕರೇ 25 ಲಕ್ಷ ಬಜೆಟ್ ಅಲ್ಲಿ ಡೂಪ್ಲೆಕ್ಸ್ ಮನೆ ಪಾರ್ಟ್ 7 ಗೆ ಸ್ವಾಗತ. ತುಂಬಾ ಜನ ಈ ಮನೆದು ಡೈಮೆನ್ಷನ್ಸ್ ಕೇಳ್ತಾ ಇದ್ರಿ, ಯಾವ್ದಾವ್ದು ಎಷ್ಟೆಷ್ಟಿದೆ ಅಂತ. ಅದನ್ನ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಎಂಟ್ರಿ ಆಗ್ತಾ ಇದ್ದಾಗ ನಿಮ್ಗೆ ಫೋಯರ್ ಸಿಗುತ್ತೆ. ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಹಾಲ್ ಕೊಟ್ಟಿಲ್ಲ, ಅಂದ್ರೆ ಲಿವಿಂಗ್ ಏರಿಯಾ ಕೊಟ್ಟಿಲ್ಲ, ಅದನ್ನ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಕೊಟ್ಟಿದ್ದೀವಿ. ನಿಮ್ಗೆ ಪೂಜಾ ರೂಮು 4ಕ್ಕೆ 4.25 ಅಡಿ ಇದೆ ಇದು. ಹಾಗೆ ಕಿಚನ್ ಬಂದು ನಿಮ್ಗೆ 6ವರೆಗೆ 8.25 ಅಡಿ ಇದೆ. ನಿಮ್ಗೆ ಸ್ಪೇಷಿಯಸ್ ಆಗಿ ಬರುತ್ತೆ, ಆರಾಮಾಗಿ ನೀವು ಐಟಮ್ಸ್ ಎಲ್ಲ ಇಟ್ಕೋಬಹುದು. ಈಗ ನಿಮ್ಗೆ ಈ ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಲ್ಲ, ಈ ಸ್ಟೇರ್ ಕೇಸ್ ನಾವು 2.25 ಅಡಿ ಕೊಟ್ಟಿದ್ದೀವಿ, ಮತ್ತೆ ಈ ಕಡೆ 2.25 ಅಡಿ, ಸೆಂಟ್ರಲ್ಲಿ ನಾವು ಅರ್ಧ ಅಡಿ ಗ್ಯಾಪ್ ಕೊಟ್ಟಿದ್ದೀವಿ. ಏನಕ್ಕೆ ಅಂತಂದ್ರೆ ರೈಲಿಂಗ್ಸ್ ಇಡಬೇಕಾದ್ರೆ ಅದು ಒಂದಕ್ಕೊಂದು ಟಚ್ ಆಗಬಾರ್ದು ಅಂತ. ಹಾಗೆ ನಿಮ್ಗೆ ವೆಂಟಿಲೇಷನ್ ಚೆನ್ನಾಗಿ ಬರ್ಲಿ ಅಂತ ಎಲ್ಲಾ ಕಡೆನೂ ದೊಡ್ಡ ದೊಡ್ಡ ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಹಾಲಲ್ಲಿ ದೊಡ್ಡದಾಗಿದೆ, ಮತ್ತೆ ಹಾಗೆ ಇಲ್ಲಿ ಚಿಕ್ಕದಾಗಿ ನಮ್ಗೆ ಸ್ಟೇರ್ ಕೇಸ್ಗೆ ಬೆಳಕಿರ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀವಿ. ಇದು ಮಾಸ್ಟರ್ ಬೆಡ್ರೂಮ್. ಇದು ನಿಮ್ಗೆ 10ವರೆಗೆ 11 ಅಡಿ ಇದೆ. ನೀವು ಆರಾಮಾಗಿ ಮಂಚ ಹಾಕಿ ಮತ್ತೆ ನೀವು ಈ ಕಡೆ ಎಲ್ಲ ನಾನು ವಾರ್ಡ್ರೋಬ್ ಮಾಡಿದ್ರು ನಿಮ್ಗೆ ಸ್ಪೇಷಿಯಸ್ ಆಗಿ ಸಿಗುತ್ತೆ. ಮತ್ತೆ ಈ ರೂಮ್ಗೆ ನಾವು 2 ವಿಂಡೋ ಪ್ರೊವೈಡ್ ಮಾಡಿದೀವಿ, ಕ್ರಾಸ್ ವೆಂಟಿಲೇಷನ್ ತರ. ಈ ಕಡೆ ಒಂದಿದೆ, ಮತ್ತೆ ಇಲ್ಲೊಂದು ವೆಂಟಿಲೇಷನ್ ಇದೆ. ಇದು ಕಾಮನ್ ಟಾಯ್ಲೆಟ್. ಇದು ನಿಮ್ಗೆ 5 ಅಡಿಗೆ 5.25 ಅಡಿ ಇದೆ. ಆರಾಮಾಗಿ ನೀವು ವಾಷಿಂಗ್ ಮಿಷಿನ್ ಸಹ ಒಳಗಡೆ ಇಡಬಹುದು, ನಿಮ್ಗೆ ಸ್ಪೇಷಿಯಸ್ ಆಗಿರುತ್ತೆ. ಈಗ ನಾವು ಫಸ್ಟ್ ಫ್ಲೋರ್ ಕಡೆ ಹೋಗ್ತಾ ಇದೀವಿ. ಫಸ್ಟ್ ಫ್ಲೋರ್ ಅಲ್ಲಿ ಏನೇನಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಾವು ರೈಟ್ಗೆ ಹೋದ್ರೆ ಇದು ನಿಮ್ಗೆ ಲಿವಿಂಗ್ ಏರಿಯಾ. ಇಲ್ಲಿ ನಾವು ಕೆಳಗಡೆ ಏನ್ ಕೊಟ್ಟಿಲ್ಲ ಅಂದ್ರಲ್ಲ, ಅದನ್ನ ನಾವು ಮೇಲೆಗಡೆ ಪ್ರೊವೈಡ್ ಮಾಡಿದೀವಿ. ಹಾಗೆ ಲೆಫ್ಟ್ ಬಂದ್ರೆ ಸೇಮ್ ಕೆಳಗಡೆ ಏನಿತ್ತೋ ಅದೇ ತರನೇ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ, ಎಷ್ಟು ಸ್ಪೇಷಿಯಸ್ ಆಗಿದೆ. ಹಾಗೆ ನಿಮ್ಗೆ ಕ್ರಾಸ್ ವೆಂಟಿಲೇಷನ್ ತರ ಆ ಕಡೆ ಒಂದು ವಿಂಡೋ, ಮತ್ತೆ ಈ ಕಡೆ ಒಂದು ವಿಂಡೋ ಕೊಟ್ಟಿದೀವಿ. ಕೆಳಗಡೆ ಏನ್ ಬರುತ್ತೋ ಅದೇ ಸೇಮ್ ಬಾತ್ರೂಮ್ ಮೆಜರ್ಮೆಂಟ್ ಸೈಜು ಕರೆಕ್ಟ್ ಆಗಿದೆ. ಮತ್ತೆ ನಮಗೆ ಈ ಸ್ಪೇಸ್ ಇದೆಯಲ್ಲ, ಇಲ್ಲಿ ನಾವು ಒಂದು ವಾಷಿಂಗ್ ಮಿಷಿನ್ ಪ್ರೊವೈಡ್ ಮಾಡ್ಕೊಳ್ಳೋದು ಕೊಟ್ಟಿದೀವಿ. ಇದು ನಿಮ್ಗೆ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ನಿಮ್ಗೆ 17 ಅಡಿಗೆ ಈ ತರ ನಿಮ್ಗೆ 12 ಅಡಿ ಬರುತ್ತೆ. ಸೊ ನಿಮ್ಗೆ ಫುಲ್ ಸ್ಪೇಷಿಯಸ್ ಆಗಿ ಸಿಗುತ್ತೆ. ಹಾಗೆ ನಿಮ್ಗೆ ಕ್ರಾಸ್ ವೆಂಟಿಲೇಷನ್ ಎಲ್ಲಾನು ಇದೆ. ಮತ್ತೆ ಈ ಸೈಡ್ಗೆ ನಿಮ್ಗೆ ಟಿವಿ ಯೂನಿಟ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಈ ಮನೆಗೆ ನಾವು 4 ಅಡಿ ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ. ಇದು ನಮಗೆ ಈಸ್ಟ್ ಫೇಸ್ ಆಗಿರೋದ್ರಿಂದ ಫ್ರಂಟ್ ಗೆ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂತ ಅನ್ಬಿಟ್ಟು ಇದನ್ನ ಪ್ರೊವೈಡ್ ಮಾಡಿದೀವಿ. ಮತ್ತೆ ಒಂದು ಇವ್ರಿಗೆ ಬಾಲ್ಕನಿ ಟೈಪು ಆಗುತ್ತೆ. 2030 ಸೈಟ್ ಅಲ್ಲಿ ಯಾರು ಹೇಳಿದ್ರು ಡೂಪ್ಲೆಕ್ಸ್ ಮನೆ ಕಟ್ಟಕ್ಕಾಗಲ್ಲ ಅಂತ, ಚಿಕ್ಕದಾಗಿ ಬರುತ್ತೆ ಅಂತ ಥಿಂಕ್ ಮಾಡಬೇಡಿ. ನಿಮ್ಗೇನಾದ್ರು ಈ ಮನೆದು ಡ್ರಾಯಿಂಗ್ ಬೇಕು ಅಂತಂದ್ರೆ PDF ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಈ ಮನೆಯ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಈ 2030 ಸೈಟ್ ನ 25 ಲಕ್ಷದಲ್ಲಿ ಕಟ್ತಾ ಇದ್ದೀನಿ. ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಬೇಕು. ಧನ್ಯವಾದಗಳು.